ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿ ರಮೇಶ್ ಕುಮಾರ್ ಆರೋಗ್ಯ ವಿಚಾರಿಸಿದ್ದಾರೆ ಪ್ರಧಾನಿ. ಸಿವಿಲ್ ಆಸ್ಪತ್ರೆಯಲ್ಲಿ 242 ಜನರಲ್ಲಿ ಉಳಿದಂಥ ಏಕೈಕ ವ್ಯಕ್ತಿ ರಮೇಶ್ ಅವರ ಆರೋಗ್ಯವನ್ನ ಪಿಎಂ ವಿಚಾರಿಸಿದ್ದಾರೆ. ಗಾಯಾಳು ರಮೇಶ್ಗೆ ಧೈರ್ಯ ತುಂಬಿದ್ದಾರೆ. ದುರಂತಕ್ಕೂ ಮುನ್ನ ಏನಾಯ್ತು ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಘಟನೆಯನ್ನ ಮೋದಿಗೆ ಸಂಪೂರ್ಣವಾಗಿ ವಿವರಿಸಿದ್ದಾರೆ ರಮೇಶ್. ಎಮರ್ಜೆನ್ಸಿ ಡೋರ್ನಿಂದ ಜಿಗಿದು ಪಾರಾಗಿರುವಂಥದ್ದು ರಮೇಶ್. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ರಮೇಶ್ ಕುಮಾರ್ ಪಾರಾಗಿದ್ದಾರೆ. ಒಂದಷ್ಟು ಹಾಸ್ಟೆಲ್ ವಿದ್ಯಾರ್ಥಿಗಳು ಮೆಡಿಕಲ್ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳು ಏನು ಗಾಯಗೊಂಡಿದ್ದಾರೆ, ಸುಮಾರು 50ಕ್ಕೂ ಅಧಿಕ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಈ ದುರಂತದಿಂದ. ಯಾಕಂದರೆ ಊಟದ ಸಮಯ ಆಗಿದ್ದರಿಂದ ಎಲ್ಲರೂ ಕೂಡ ಮೆಸ್ಸಿಗೆ ಬಂದಿದ್ರಂತೆ ಊಟ ಮಾಡೋದಕ್ಕೆ. ಊಟ ಮಾಡೋ ಸಂದರ್ಭದಲ್ಲಿ ಆ ಡೈನಿಂಗ್ ಹಾಲ್ ಏನಿದೆ ಅಲ್ಲಿಗೆ ಬಂದು ಕ್ರ್ಯಾಶ್ ಆಗಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ 24 ಜನ ಸಾವನ್ನಪ್ಪಿದ್ರೆ 50ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಗಂಭೀರವಾಗಿ. ಸೊ ಅವರೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟು ಅವರ ಆರೋಗ್ಯ ಸ್ಥಿತಿಗತಿ ಬಗ್ಗೆ ವಿಚಾರಿಸಿದ್ದಾರೆ. ಇನ್ನು 242 ಜನರಲ್ಲಿ ಫ್ಲೈಟ್ನಲ್ಲಿ ಏನು ಅಷ್ಟು ಜನ ಇದ್ದರೂ ಅದರಲ್ಲಿ ಏಕೈಕ ವ್ಯಕ್ತಿ ಉಳಿದಿರುವಂಥದ್ದು ರಮೇಶ್ ಕುಮಾರ್ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಜೊತೆಗೆ ಹೇಗಾಯಿತು, ಏನು ನಿಮಗೆ ಅದ್ರ ಬಗ್ಗೆ ಅರಿವಿತ್ತಾ, ಹಿಂಗೆ ಆಗ್ತಾ ಇದೆ ನಮ್ಮ ಫ್ಲೈಟ್ನಲ್ಲಿ ಅನ್ನೋದರ ಕುರಿತಂತೆ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು.